ಪಿ ಬೈ ಕ್ಯೂ ಪ್ಲಸ್ ಕ್ಯೂ ಬೈ ಪಿ ಈಕ್ವಲ್ಸ್ ಟು 9 ಆದಾಗ ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಬೈ ಪಿ ಸ್ಕ್ವೇರ್ನ ಬೆಲೆಯು ದ ವ್ಯಾಲ್ಯೂ ಆಫ್ ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಬೈ ಪಿ ಸ್ಕ್ವೇರ್ ವೆನ್ ಪಿ ಬೈ ಕ್ಯೂ ಪ್ಲಸ್ ಕ್ಯೂ ಬೈ ಪಿ ಈಸ್ ಈಕ್ವಲ್ ಟು 9. ಡಾಟಾ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಪಿ ಬೈ ಕ್ಯೂ ಪ್ಲಸ್ ಕ್ಯೂ ಬೈ ಪಿ ಈಸ್ ಈಕ್ವಲ್ ಟು 9 ಅಂತ ಕೊಟ್ಟಿದ್ದಾರೆ. ನಾವು ಫೈಂಡ್ ಮಾಡಬೇಕಾಗಿರೋದು ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಬೈ ಪಿ ಸ್ಕ್ವೇರ್ ಅಂತ. ಸೊ ಸ್ಕ್ವೇರ್ ಬರಬೇಕು ಅಂತಂದ್ರೆ ನಾನು ಏನು ಮಾಡ್ತೀನಿ, ಇಲ್ಲಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ ಹೋಲ್ ಸ್ಕ್ವೇರ್ ಆಗುತ್ತೆ, ಇದು ಕೂಡ ಹೋಲ್ ಸ್ಕ್ವೇರ್ ಆಯಿತು. ನಾವು ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ದಟ್ ಈಸ್ ಎ ಅಂದರೆ ಪಿ ಬೈ ಕ್ಯೂ ಇಂಟು ಬಿ ಅಂದರೆ ಕ್ಯೂ ಬೈ ಪಿ, ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 9ನ ಸ್ಕ್ವೇರ್ ಮಾಡಿದ್ರೆ 81. ಇಲ್ಲಿ ಪಿ ಪಿ ಕ್ಯಾನ್ಸಲ್ ಆಯಿತು, ಕ್ಯೂ ಕ್ಯೂ ಕ್ಯಾನ್ಸಲ್ ಆಯಿತು. ಈ 2ನ ಅಂದರೆ ಸ್ಕ್ವೇರನ್ನು ಪಿ ಮತ್ತು ಕ್ಯೂಗೆ ನಾವೇನು ಮಾಡ್ಬೋದು, ಸಪ್ರೇಟ್ ಮಾಡ್ಬೋದು. ಇದು ಲಾ ಆಫ್ ಎಕ್ಸ್ಪೋನೆಂಟ್ ಪ್ರಕಾರ ಎ ಬೈ ಬಿ ಹೋಲ್ ಟು ದ ಪವರ್ ಆಫ್ ಎಮ್ ಅಂತ ಇದ್ರೆ ಇದನ್ನ ನಾವು ಎ ಟು ದ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಬಿ ಟು ದ ಪವರ್ ಆಫ್ ಎಮ್ ಅಂತ ಬರಿಬೋದು. ಅಂದ್ರೆ ಹೋಲ್ ಪವರ್ ಅಲ್ಲಿ ಏನಿರುತ್ತಲ್ಲ ಅದನ್ನ ಇಂಡಿವಿಜುವಲ್ ಆಗಿ ನಾವು ಸಪ್ರೇಟ್ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ ಅಲ್ಲಿ ಇದ್ದಾಗಲೂ ಅಷ್ಟೇನೆ, ಡಿವಿಷನ್ ಅಲ್ಲಿ ಇದ್ದಾಗಲೂ ಅಷ್ಟೇನೆ. ಸೊ ಹಾಗಾಗಿ ನಾವೇನ್ ಮಾಡ್ಬೋದು, ಈ ಸ್ಕ್ವೇರ್ ಅನ್ನ ಪಿ ಮತ್ತು ಕ್ಯೂಗೆ ಸಪ್ರೇಟ್ ಮಾಡ್ಬೋದು. ದೇರ್ ಫೋರ್ ಇಟ್ ಬಿಕಮ್ಸ್ ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಪ್ಲಸ್ ದಿಸ್ ಬಿಕಮ್ಸ್ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಸ್ಕ್ವೇರ್ ಪ್ಲಸ್ ಇಲ್ಲಿ ಏನು ಉಳಿದಿದೆ, ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಕ್ಯಾನ್ಸಲ್ ಆಗಿ 1 ಮಾತ್ರ ಉಳಿದಿರೋದು. ಸೊ 2 1s are 2 and it is equal to 81. ಸೊ ಲೆಫ್ಟ್ ಸೈಡ್ ಆಲ್ಮೋಸ್ಟ್ ನನಗೆ ಏನ್ ಬೇಕು ಅದು ಬಂದಿದೆ. ಈ ಪ್ಲಸ್ 2ನ ರೈಟ್ ಸೈಡ್ ತಗೊಳ್ಳೋಣ. ದೇರ್ ಫೋರ್ ವಿ ಗೆಟ್ ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಬೈ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 81 minus 2 ಪ್ಲಸ್ 2 ಈ ಕಡೆ ಬಂದ್ರೆ -2. 81 minus 2 is nothing but 79. ಸೊ 79 ಅನ್ನೋದು ಆನ್ಸರ್. ಆಪ್ಷನ್ ಸಿ ಈಸ್ ಕರೆಕ್ಟ್. ಆಪ್ಷನ್ ಸಿ ಕರೆಕ್ಟ್. ಈ ಕೆಳಗಿನವುಗಳಲ್ಲಿ ಯಾವುದು ಅಂತ್ಯಗೊಳ್ಳುವ ದಶಮಾಂಶವಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಅ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್? ನೋಡಿ, ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಬರಬೇಕು ಅಂತಂದ್ರೆ ಡಿನಾಮಿನೇಟರ್ ಅಲ್ಲಿ ಐದರ್ 2 ಇರಬೇಕು ಅಥವಾ ಪವರ್ಸ್ ಆಫ್ 2 ಇರಬೇಕು, ಇಲ್ಲ 5 ಇರಬೇಕು, ಇಲ್ಲ ಪವರ್ಸ್ ಆಫ್ 5 ಇರಬೇಕು, ಇಲ್ಲ ಅಂತಂದ್ರೆ ಮಲ್ಟಿಪಲ್ಸ್ ಆಫ್ 2 and 5 ವಿತ್ ದಿಯರ್ ರೆಸ್ಪೆಕ್ಟಿವ್ ಪವರ್ಸ್ ಆದ್ರೂ ಓಕೆ. ಇಲ್ಲಿ 0 ಅಲ್ಲ, ಇದು ಒಂದು ಬಾಕ್ಸ್ ಅಷ್ಟೇನೆ. ಇಲ್ಲಿ ಏನಾದ್ರೂ ಇರಬಹುದು. ಏನಾದ್ರೂ ಮೀನ್ಸ್ ಎನಿ ಹೋಲ್ ನಂಬರ್. ಇಲ್ಲಿ ಎನಿ ಹೋಲ್ ನಂಬರ್ ಅಂದ್ರೆ ನ್ಯೂಮರೇಟರ್ ಅಲ್ಲಿ ಯಾವ ನಂಬರ್ ಆದ್ರೂ ಇರ್ಲಿ, ತೊಂದರೆ ಇಲ್ಲ. ಆದರೆ ಡಿನಾಮಿನೇಟರ್ ಅಲ್ಲಿ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಬರಬೇಕು ಅಂತಂದ್ರೆ ಡಿನಾಮಿನೇಟರ್ ಏನಿರಬೇಕು, 2 ಇರಬೇಕು, ಇಲ್ಲ ಅಂತಂದ್ರೆ 5 ಇರಬೇಕು, ಇಲ್ಲ ಅಂತಂದ್ರೆ ಮಲ್ಟಿಪಲ್ ಆಫ್ 2 and 5 ಇರಬೇಕು, ಮತ್ತು ಇಲ್ಲಿ ಪವರ್ಸ್ ಬೇಕಿದ್ರೆ ಏನಾದ್ರೂ ಆಗಿರ್ಬೋದು, ತೊಂದರೆ ಇಲ್ಲ ನಮಗೆ. ಇದು ಬಿಟ್ಟು ಬೇರೆ ಏನೇ ಬಂದ್ರೂ ಕೂಡ, ಬೇರೆ ಯಾವುದೇ ಒಂದು ನಂಬರ್ ಬಂದ್ರೂ ಕೂಡ ಅಲ್ಲಿ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಬರಲ್ಲ, ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಬರುತ್ತೆ. ಇದು ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ಇದು. ಸೊ ಇದನ್ನು ನಾವು ನೆನ್ಪಿಡಬೇಕು. ಓಕೆ, ಸೊ ಡಿನಾಮಿನೇಟರ್ ಅಲ್ಲಿ ಈ ರೀತಿ ಇರಬೇಕು. ಓನ್ಲಿ ಪವರ್ಸ್ ಆಫ್ 2 ಬಂದ್ರೂ ತೊಂದರೆ ಇಲ್ಲ, ಟರ್ಮಿನೇಟಿಂಗ್ ಬರುತ್ತೆ. ಓನ್ಲಿ ಪವರ್ಸ್ ಆಫ್ 5 ಬಂದ್ರೂ ತೊಂದರೆ ಇಲ್ಲ, ಟರ್ಮಿನೇಟಿಂಗ್ ಬರುತ್ತೆ. ಆಮೇಲೆ ಓನ್ಲಿ ಏನು ಪ್ರಾಡಕ್ಟ್ ಆಫ್ 2 and 5 ಆದ್ರೂ ಕೂಡ ನಡೀತದೆ, ಆ ರೀತಿ ನಡೀತದೆ. ಈಗ ಒಂದೊಂದೇ ಆಪ್ಷನ್ ತಗೋಣ. ಈಗ ಫಸ್ಟ್ ಆಪ್ಷನ್ ಅಲ್ಲಿ 91 ಇದೆ. 91 ಅನ್ನ ಇಲ್ಲಿ ಪ್ರಾಡಕ್ಟ್ ಆಫ್ 2 ಮತ್ತು 5 ಮಾತ್ರ ಆಗಿ ಎಕ್ಸ್ಪ್ರೆಸ್ ಮಾಡಕ್ಕಾಗುತ್ತಾ ಅಂತ ನೋಡಿ. ಅಥವಾ ಇದನ್ನ ಏನ್ ಮಾಡಿ ಅಂತಂದ್ರೆ ಡಿವೈಡ್ ಮಾಡಿ, ಏನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಡಿವೈಡ್ ಮಾಡಿ. 7 1s 7, 7 3s 21, ಸೊ 13 1s. ನೋಡಿ, 91 ಅನ್ನ 7 into 13 ಅಂತ ಬರೀಬಹುದು. ನಾವಾಗಲೇ ಹೇಳಿದ ಪ್ರಕಾರ 2 ಇರಬೇಕು, ಇಲ್ಲ 5 ಇರಬೇಕು, ಅಥವಾ ಪ್ರಾಡಕ್ಟ್ ಆಫ್ ಮಲ್ಟಿಪಲ್ಸ್ ಆಫ್ 2 and 5 ಇರಬೇಕು, ಪ್ರಾಡಕ್ಟ್ ಆಫ್ ಪವರ್ಸ್ ಆಫ್ 2 and 5 ಇರಬೇಕು. ಇಲ್ಲಿ 7 ಬಂದಿದೆ, ಇಲ್ಲಿ 13 ಬಂದಿದೆ ಅಂತಂದ್ರೆ ಇದು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಕೊಡೋದಿಲ್ಲ. ಸೊ ಆಪ್ಷನ್ ಎ ರಾಂಗ್. ಇನ್ನು 80 ಇದೆ. 80ನ್ನ ಏನ್ ಮಾಡಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಪ್ರಕಾರ ಎಕ್ಸ್ಪ್ರೆಸ್ ಮಾಡಿದ್ರೆ
2 40s, 2 20s, 2 10s, 2 5s, 5 1s. So 80 can be written as 2 to the power of 1 2 3 4, 2 to the power of 4 into 5. ನೋಡಿ 80ನ್ನ 2 to the power of 4 into 5 ಅಂತೇಳಿ ಎಕ್ಸ್ಪ್ರೆಸ್ ಮಾಡಬಹುದು. ಸೊ ಇದು ಪವರ್ಸ್ ಆಫ್ 2 into 5 ಅಂತ ಇರೋದ್ರಿಂದ ಇದು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ನ ಹೊಂದಿರ್ತದೆ. ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್. ಇನ್ನು ಸಿ ಮತ್ತು ಡಿ ಕೂಡ ವೆರಿಫೈ ಮಾಡೋಣ. ಸಿ ನಲ್ಲಿ ಡಿನಾಮಿನೇಟರ್ ಎಷ್ಟಿದೆ? 45 ಇದೆ. ಈ 45ನ್ನ ಪ್ರೈಮ್ ಫ್ಯಾಕ್ಟರೈಸ್ ಮಾಡಿದ್ರೆ 5 9 45, 3 3 9, 3 1 3. ನೋಡಿ 5 ಇದೆ, ಆದ್ರೆ ಇಲ್ಲಿ 3 ಅನ್ನೋ ಒಂದು ನಂಬರ್ ಎಕ್ಸ್ಟ್ರಾ ಬಂದಿರೋದ್ರಿಂದ, ಬೇರೆ ನಂಬರ್ ಬಂದಿರೋದ್ರಿಂದ ಇದು ಕೂಡ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಕೊಡೋದಿಲ್ಲ. ಅದೇ ರೀತಿ 42 ತಗೊಂಡ್ರೆ 42 2 ಇಂದ ಡಿವೈಡ್ ಮಾಡಿದ್ರೆ 2 2s 4, 2 1s, 3 7s 21, 7 1s. ನೋಡಿ 2 ಇದೆ, ಅದರ ಜೊತೆಗೆ 3 ಮತ್ತು 7 ಅನ್ನೋ ನಂಬರ್ಗಳು ಬಂದಿರೋದ್ರಿಂದ ಇಲ್ಲೂ ಕೂಡ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಬರುತ್ತೆ. ದೇರ್ಫೋರ್ ಇದು ಕೂಡ ಅಲ್ಲ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ನೀವು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಎ ಈಕ್ವಲ್ ಟು ಎಕ್ಸ್, ಇದೇನ್ ಲೈನ್ ಇದೆಯಲ್ಲ, ಇದು ಆಕ್ಚುಲಿ ಏನಿದು ಸಚ್ ದಟ್ ಅಂತ ಓದ್ಬೇಕು. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಎಕ್ಸ್ ಪ್ರತಿನಿಧಿಸುವ ಗಣ. ಎ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಎಕ್ಸ್ ರೆಪ್ರೆಸೆಂಟ್ಸ್. ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ನಲ್ ಸೆಟ್ ಅನ್ನ ಶೂನ್ಯ ಗಣ ಅಂತ ಹೇಳ್ತೀವಿ. ನಲ್ ಸೆಟ್, ವೈಡ್ ಸೆಟ್, ಎಂಟಿ ಸೆಟ್ ಅಂತ ಏನ್ ಹೇಳ್ತೀವಲ್ಲ, ಆ ಒಂದು ಸೆಟ್ ಅನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ವೈಡ್ ಸೆಟ್ ಅನ್ನ ಯಾವ ರೀತಿ ಬರಿತೀವಿ ಅಂತಂದ್ರೆ ನೋಡಿ, ಒಂದು ಈ ರೀತಿ ಬರೀತೀವಿ, ಬಿಟ್ರೆ ಎಂಟಿ ಬ್ರಾಕೆಟ್ಸ್ ಬರಿಬೇಕು, ಕರ್ಲಿ ಬ್ರಾಕೆಟ್ ಎಂಟಿ ಇರಬೇಕು, ಅದರೊಳಗಡೆ ಯಾವುದೇ ಎಲಿಮೆಂಟ್ ಇರಬಾರ್ದು. ನೋಡಿ ಇಲ್ಲಿ 0 ಅನ್ನೋ ಒಂದು ಎಲಿಮೆಂಟ್ ಇದೆ, ಇದು ನಲ್ ಸೆಟ್ ಅಲ್ಲ. ಇದರಲ್ಲಿ 1 ಅನ್ನೋ ಎಲಿಮೆಂಟ್ ಇದೆ, ಇದು ಕೂಡ ನಲ್ ಸೆಟ್ ಅಲ್ಲ. ಕನ್ಫ್ಯೂಸ್ ಆಗಬಾರದು ಇದು ನಲ್ ಸೆಟ್ ಅಂತ ಹೇಳಿ. ಈ ಸಿಂಬಲ್ ಕೂಡ ಇದ್ರೊಳಗಡೆ ಇದೆ ಅಂತಂದ್ರೆ ಒಂದು ಸಿಂಗಲ್ ಎಲಿಮೆಂಟ್ ಇದರಲ್ಲಿ ಇದೆ ಅಂತ ಅರ್ಥ. ಸೊ ಆಪ್ಷನ್ ಡಿ ಕೂಡ ರಾಂಗು, ಆಪ್ಷನ್ ಬಿ ಕರೆಕ್ಟ್. ಎ ಮತ್ತು ಬಿ ಎರಡು ವಿಶ್ವಗಣದಲ್ಲಿನ ಗಣಗಳಾದಾಗ ಎ ಮೈನಸ್ ಬಿ ಈಕ್ವಲ್ ಟು ಲೆಟ್ ಎ ಅಂಡ್ ಬಿ ಬಿ ಟೂ ಸೆಟ್ಸ್ ಇನ್ ದ ಯೂನಿವರ್ಸಲ್ ಸೆಟ್, ದೆನ್ ಎ ಮೈನಸ್ ಬಿ ಈಕ್ವಲ್ಸ್ ಟು. ಇದು ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್. ಇದು ಎ ಮೈನಸ್ ಬಿ ಈಕ್ವಲ್ ಟು ಸ್ಟ್ಯಾಂಡರ್ಡ್ ರಿಸಲ್ಟ್ ಏನಿದೆ, ಎ ಮೈನಸ್ ಬಿ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ ಇದೆ. ಸೊ ಆಪ್ಷನ್ ಎ ಕರೆಕ್ಟ್. ಇಲ್ಲಪ್ಪ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೋದು, ಇದನ್ನ ವೆನ್ ಡಯಾಗ್ರಾಮ್ ಮೂಲಕ ವೆರಿಫೈ ಮಾಡಬಹುದು. ನೋಡಿ ಎ ಮೈನಸ್ ಬಿ ಡೆಫಿನೇಷನ್ ಪ್ರಕಾರ ಹೋಗೋದಾದ್ರೆ ಇದು ಎ, ಇದು ಬಿ. ಎ ಮೈನಸ್ ಬಿ ಅಂತಂದ್ರೆ ಎ ನಲ್ಲಿರ್ತಕ್ಕಂಥ ಎಲಿಮೆಂಟ್ಗಳಲ್ಲಿ ಬಿ ನಲ್ಲಿರ್ತಕ್ಕಂಥ ಎಲಿಮೆಂಟ್ಗಳನ್ನ ಬಿಡಬೇಕು. ಸೊ ಇದನ್ನ ಬಿಡಬೇಕು, ಈ ಎಲಿಮೆಂಟ್ಗಳನ್ನ ಬಿಡಬೇಕು. ಎ ನಲ್ಲಿ ಈ ಎಲಿಮೆಂಟ್ಗಳು ಬಿ ನಲ್ಲೂ ಇದೆ, ಸೊ ಅವುಗಳನ್ನ ಬಿಡಬೇಕು. ಎ ಮೈನಸ್ ಬಿ ಡೆಫಿನೇಷನ್ ಏನಿದೆ, ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ಬಿ ನಲ್ಲಿರ್ತಕ್ಕಂಥ ಎಲಿಮೆಂಟ್ಗಳು ಬರಬಾರದು, ಏನಲ್ಲಿ ಮಾತ್ರ ಇರ್ತಕ್ಕಂಥ ಎಲಿಮೆಂಟ್ಗಳು ಬರಬೇಕು. ಅಂದ್ರೆ ಇಲ್ಲಿ ಯಾವ ಪೋರ್ಷನ್ ಎ ಮೈನಸ್ ಬಿ ನ ರೆಪ್ರೆಸೆಂಟ್ ಮಾಡುತ್ತಂತಂದ್ರೆ ಇಲ್ಲಿ ಆರೆಂಜ್ ಕಲರ್ ಅಲ್ಲಿ ನಾನೇನು ಶೇಡ್ ಮಾಡ್ತಿದ್ದಿಲ್ಲ, ಈ ಪೋರ್ಷನ್ ಮಾತ್ರ ಎ ಮೈನಸ್ ಬಿ ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಪ್ರಕಾರ ಯಾವ್ದಾಗುತ್ತೆ? ಆಲ್ರೆಡಿ ಆಪ್ಷನ್ ಗೊತ್ತಾಗಿದೆ ನಮಗೆ, ರಿಸಲ್ಟ್ ಪ್ರಕಾರ, ರಿಸಲ್ಟ್ ಇಂದ ನಾವು ಬರ್ದಿದ್ದೀವಿ. ಸೊ ವೆರಿಫೈ ಮಾಡೋದು. ಈಗ ಫಸ್ಟ್ ಒನ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ ಇದೆ. ಇದು ಎ, ಇದು ಬಿ, ಇದು ಯೂನಿವರ್ಸಲ್ ಸೆಟ್ ಅಂತ ಅನ್ಕೊಳ್ಳೋಣ. ಎ ಅಂತಂದ್ರೆ ಇಲ್ಲಿದೆ ಈ ಸೆಟ್, ದಿಸ್ ಈಸ್ ಸೆಟ್ ಎ. ಓಕೆ. ಇನ್ನು ಬಿ ಕಾಂಪ್ಲಿಮೆಂಟ್ ಅಂದ್ರೆ ಬಿ ಬಿಟ್ಟು ಹೊರಗಡೆ ಇರ್ತಕ್ಕಂಥದ್ದು. ನೋಡಿ ಹೊರಗಡೆ ಇರ್ತಕ್ಕಂಥದ್ದು ಇದು, ಇವು ಕೂಡ ಬಿ ಇಂದ ಹೊರಗಡೆ ಇರ್ತಕ್ಕಂಥ ಪಾಯಿಂಟ್ ಏನೆ. ಓಕೆ, ಇದು ಬಿ ಕಾಂಪ್ಲಿಮೆಂಟ್, ಬಿ ನಲ್ಲಿ ಬರಬಾರ್ದು. ಇದು ಬಿ ಕಾಂಪ್ಲಿಮೆಂಟ್. ಸೊ ಇಂಟರ್ಸೆಕ್ಷನ್ ಅಂತ ಹೇಳಿರೋದ್ರಿಂದ ಎರಡು ಲೈನ್ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಆ ಪೋರ್ಷನ್, ಎರಡು ಲೈನ್ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಸೊ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಲೈನ್ಗಳು ಈ ಪೋರ್ಷನ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ. ನೋಡಿ ಈ ಪೋರ್ಷನ್ ಮತ್ತು ಇಲ್ಲಿ ನಾನು ಶೇಡ್ ಮಾಡಿದಿಲ್ಲ ಈ ಪೋರ್ಷನ್ ಎರಡೂ ಸೇಮ್. ಹಾಗಾಗಿ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಕರೆಕ್ಟ್. ಇನ್ನು ಇದೇ ರೀತಿ ನೀವೇನ್ ಮಾಡ್ಬೋದು ಅಂದ್ರೆ ಬಿ ಮತ್ತು ಸಿ ಕೂಡ ವೆರಿಫೈ ಮಾಡಬಹುದು. ಅದನ್ನು ಕೂಡ ಒಂದ್ಸರಿ ವೆರಿಫೈ ಮಾಡಿ ತೋರಿಸ್ತೀನಿ ನಿಮಗೆ ನಾನು. ಓಕೆ, ಈಗ ಸೇಮ್ ಅದೇ ರೀತಿ ಒಂದ್ ಸೆಟ್ ಎ, ಇನ್ನೊಂದು ಸೆಟ್ ಬಿ, ಇದು ಯೂನಿವರ್ಸಲ್ ಸೆಟ್ ಅಂತ ತಗೊಳ್ಳೋಣ. ಇದು ಎ, ಇದು ಬಿ.
ಈಗ ಫಸ್ಟ್ ಏನ್ ಹೇಳಿದಾರೆ ಇಲ್ಲಿ ಎ ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ, ಎ ಕಾಂಪ್ಲಿಮೆಂಟ್ ಅಂದ್ರೆ ಎ ಬಿಟ್ಟು ಹೊರಗಡೆ ಸೆಟ್, ಇದು ಎ ಕಾಂಪ್ಲಿಮೆಂಟ್, ಇದು ಎ ಸೆಟ್ ಒಳಗಡೆ ಬರಬಾರ್ದು. ದಿಸ್ ಈಸ್ ಎ ಕಾಂಪ್ಲಿಮೆಂಟ್. ಇಂಟರ್ಸೆಕ್ಷನ್ ಬಿ, ಬಿ ಅಂತಂದ್ರೆ ಇಲ್ಲಿದೆ ನೋಡಿ, ದಿಸ್ ಇಸ್ ಬಿ. ನೋಡಿ ಇಲ್ಲಿ ಎ ಮೈನಸ್ ಬಿ ಅಂತಂದ್ರೆ ಬರೀ ಎ ಮಾತ್ರ ಇದೆ, ಆದ್ರೆ ಇಲ್ಲಿ ಬಿ ಮಾತ್ರ ಬಂತು. ಸೊ ಆಪ್ಷನ್ ಬಿ ರಾಂಗ್. ಇನ್ನು ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ ಇಲ್ಲಿ ನಡುವೆ ಏನ್ ಶೇಡ್ ಮಾಡಿದ್ವಲ್ಲ, ಇದು ಎ ಇಂಟರ್ಸೆಕ್ಷನ್ ಬಿ. ಬಟ್ ನಮಗೆ ಬೇಕಾಗಿರೋದು ಈ ಪಾರ್ಟ್. ಸೊ ಆಪ್ಷನ್ ಸಿ ಕೂಡ ರಾಂಗ್, ಆಪ್ಷನ್ ಡಿ ಕೂಡ ರಾಂಗ್, ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಪಿ ಆಫ್ ಎಕ್ಸ್ ಅನ್ನು ಎ ಎಕ್ಸ್ ಮೈನಸ್ ಬಿ ಇಂದ ಭಾಗಿಸಿದಾಗ ಶೇಷವು when p of x is divided by ax minus b then the remainder is, ಶೇಷ ಪ್ರಮೇಯ ಅಂತ ಬರ್ತದೆ ಅಥವಾ ರಿಮೈಂಡರ್ ಥಿಯರಮ್ ಅಂತ ಹೇಳ್ತೀವಿ. ಅಲ್ಲಿ ಒಂದು ಪಾಲಿನಾಮಿಯಲ್ ಅನ್ನ ಕೊಟ್ಟು ಆ ಪಾಲಿನಾಮಿಯಲ್ ಅನ್ನ ಒಂದು ಲೀನಿಯರ್ ಪಾಲಿನಾಮಿಯಲ್ ಇಂದ ಡಿವೈಡ್ ಮಾಡಿದಾಗ ಬರ್ತಕ್ಕಂತ ರಿಮೈಂಡರ್ ಏನಿರುತ್ತೆ ಅಂತ ಕೇಳಿದಾಗ ಆ ರಿಮೈಂಡರ್ ಏನಾಗಿರುತ್ತೆ ಅಂತಂದ್ರೆ, ಇಫ್ ದ ಲೀನಿಯರ್ ಪಾಲಿನಾಮಿಯಲ್ ಈಸ್ ax minus b then the remainder will be equal to p of b by a. b by a ಅಂತಂದ್ರೆ ax minus b ಅಂತ ಲೀನಿಯರ್ ಪಾಲಿನಾಮಿಯಲ್ ಕೊಟ್ಟಿದ್ರಲ್ಲ, ಇದನ್ನ ಈಕ್ವಲ್ ಟು 0 ಮಾಡಿ x ಗೆ ಸಾಲ್ವ್ ಮಾಡ್ಕೊಂಡ್ರೆ ಏನ್ ಬರುತ್ತೆ, x ಈಕ್ವಲ್ ಟು ಮೈನಸ್ ಬಿ, ಈ ಕಡೆ ಬಂದ್ರೆ ಪ್ಲಸ್ ಬಿ ಡಿವೈಡ್ ಬೈ ಎ. ಸೊ ಈ ವ್ಯಾಲ್ಯೂನ x ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತಲ್ಲ, ಅದೇನೆ ಏನಾಗಿರುತ್ತೆ ಅಂತಂದ್ರೆ ರಿಮೈಂಡರ್ ಆಗಿರುತ್ತೆ. ಇದು ಯಾವಾಗ ಹೋಲ್ಡ್ ಆಗುತ್ತೆ ಅಂತಂದ್ರೆ ಡಿವೈಸರ್ ಏನಿದೆ ಅದು ಒಂದು ಲೀನಿಯರ್ ಪಾಲಿನಾಮಿಯಲ್ ಆಗಿರ್ಬೇಕು. ಭಾಜಕ ಡಿವೈಸರ್ ಏನಾಗಿರ್ಬೇಕು, ಲೀನಿಯರ್ ಪಾಲಿನಾಮಿಯಲ್ ಆಗಿದ್ದಾಗ ಅದನ್ನ ಎಕ್ಸ್ ಗೆ ಸಾಲ್ವ್ ಮಾಡಿಕೊಂಡು ಆ ಎಕ್ಸ್ ವ್ಯಾಲ್ಯೂನ ತಗೊಂಡ್ ಬಂದು ಎಲ್ಲಿ ಹಾಕ್ಬೇಕು ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ ಅಲ್ಲಿ ವೇರಿಯಬಲ್ ಇರುತ್ತಲ್ಲ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಮಗೆ ವ್ಯಾಲ್ಯೂ ಏನ್ ಬರುತ್ತಲ್ಲ ಅದು ರಿಮೈಂಡರ್ ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್. ಇನ್ನು ಡಿವೈಸರ್ ಏನಾಗಿದೆ ಅಂತಂದ್ರೆ ಎ ಎಕ್ಸ್ ಮೈನಸ್ ಬಿ. ಸೊ ಇದನ್ನ ಎಕ್ಸ್ ಗೆ ಸಾಲ್ವ್ ಮಾಡ್ಕೊಂಡಾಗ ಏನ್ ಬರುತ್ತೆ, ಬಿ ಬೈ ಎ ಬರುತ್ತೆ. ಸೊ ಇದನ್ನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎಕ್ಸ್ ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೇರ್ ಫೋರ್ ಪಿ ಆಫ್ ಬಿ ಬೈ ಎ ಇದು ನಮ್ಮ ರಿಮೈಂಡರ್ ಆಗಿರುತ್ತೆ. ದೇರ್ ಫೋರ್ ಆಪ್ಷನ್ ಡಿ ಈಸ್ ಕರೆಕ್ಟ್. ಪಿ ಆಫ್ ಬಿ ಬೈ ಎ, ಆಪ್ಷನ್ ಡಿ. ಒಂದು ವರ್ಗಾತ್ಮಕ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆದಾಗ ಅದು. ಸೊ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಯಾವ ರೀತಿ ಇರುತ್ತೆ ಅಂತ ನಾವು ಬರೀಬೇಕು. ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ದ ಸಮ್ ಅಂಡ್ ದ ಪ್ರಾಡಕ್ಟ್ ಆಫ್ ಹೂ zeros ಆರ್ -3 and 2 ರೆಸ್ಪೆಕ್ಟಿವ್ಲಿ ಈಸ್. ಅಂದ್ರೆ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದೆ, ಅದರ 2 ಝೀರೋಗಳ ಸಮ್ ನ ಕೊಟ್ಟಿದ್ದಾರೆ ಮತ್ತು ಪ್ರಾಡಕ್ಟ್ ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಆಕ್ಚುಯಲ್ ಪಾಲಿನಾಮಿಯಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಇಲ್ಲಿ ಕೇಳಿರೋದು. ಅವ್ರು ಒಂದು ವೇಳೆ ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಝೀರೋಸ್ಗಳು m ಮತ್ತು n ಆಗಿದೆ ಅಂತ ಅನ್ಕೊಳ್ಳೋಣ. ಲೆಟ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬಿ m and n. ಇಲ್ಲಿ ಕೊಟ್ಟಿರೋ ಡಾಟಾ ಪ್ರಕಾರ ಫಸ್ಟ್ ಏನ್ ಕೊಟ್ಟಿದ್ದಾರೆ, ಸಮ್ ಕೊಟ್ಟಿದ್ದಾರೆ. ಸೊ m plus n ಈಸ್ ಈಕ್ವಲ್ ಟು -3 ಅಂಡ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ m into n ಅಂಡ್ ಇಟ್ ಈಸ್ ಈಕ್ವಲ್ ಟು 2. ಯಾವಾಗ ಸಮ್ ಮತ್ತು ಪ್ರಾಡಕ್ಟ್ ಕೊಟ್ಟಿರ್ತಾರೋ ಆಗ ಯಾವುದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತಂದ್ರೆ x² ಮೈನಸ್ m ಪ್ಲಸ್ n ಇಂಟು ಎಕ್ಸ್ ಪ್ಲಸ್ mn ಫಾರ್ಮ್ ಅಲ್ಲಿ ಇರುತ್ತೆ. ಇದು ಯಾವಾಗ, ವೆನ್ ದ ಪ್ರಾಡಕ್ಟ್ ಅಂಡ್ ಸಮ್ ಆಫ್ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ ಈಸ್ ಗಿವನ್, ಅವಾಗ ಆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈ ಫಾರ್ಮ್ ಅಲ್ಲಿ ಇರುತ್ತೆ. x² ಮೈನಸ್ ಇಲ್ಲಿ ಸಮ್ ಬರಬೇಕು, ಇಲ್ಲಿ ಪ್ರಾಡಕ್ಟ್ ಬರಬೇಕು. ಸೊ x² ಮೈನಸ್ m ಪ್ಲಸ್ n ಅಂತಂದ್ರೆ -3 ಇದೆ ಇಂಟು ಎಕ್ಸ್ ಪ್ಲಸ್ mn ಅಂತಂದ್ರೆ 2 ಇದೆ. ಸೊ ಇಟ್ ಈಸ್ ಈಕ್ವಲ್ ಟು x² ಮೈನಸ್ ಇಂಟು ಮೈನಸ್ ಪ್ಲಸ್ 3x ಪ್ಲಸ್ 2. ದೇರ್ ಫೋರ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವಿಲ್ ಬಿ ಇನ್ ದ ಫಾರ್ಮ್ x² ಪ್ಲಸ್ 3x ಪ್ಲಸ್ 2. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ನಿಮಗೆ ಇದು ಕರೆಕ್ಟಾ ತಪ್ಪಾ ಅಂತ ಗೊತ್ತಾಗಬೇಕು ಅಂತಂದ್ರೆ ಅಥವಾ ಇನ್ನೊಂದು ರೀತಿಯಲ್ಲಿ ಇದನ್ನು ಸಾಲ್ವ್ ಮಾಡೋದಾದ್ರೆ ನೀವೇನ್ ಮಾಡಬಹುದು, ಇಲ್ಲಿ ರಿವರ್ಸ್ ಆಗಿ ಇದನ್ನ ಸಾಲ್ವ್ ಮಾಡಬಹುದು. ಆಪ್ಷನ್ಸ್ ನ ತಗೊಂಡು ಕ್ವಶನ್ ಸಾಲ್ವ್ ಮಾಡಬಹುದು. ಹೆಂಗಂತಂದ್ರೆ ಆಪ್ಷನ್ ಎ ತಗೊಳ್ರಿ. ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತಂದ್ರೆ ಸಮ್ ಆಫ್ ದ ಝೀರೋಸ್ m ಪ್ಲಸ್ n ಈಕ್ವಲ್ ಟು ಏನಾಗಿರುತ್ತೆ -b/a. ಇಲ್ಲಿ b ಅಂತಂದ್ರೆ 3 ಇದೆ, a ಅಂತಂದ್ರೆ 1 ಇದೆ. ಪ್ರತಿಯೊಂದರಲ್ಲೂ ಕೂಡ 4 ಆಪ್ಷನ್ಸ್ ಅಲ್ಲಿ a ಪ್ಲೇಸ್ ಅಲ್ಲಿ ಏನಿದೆ, a ಅಂತಂದ್ರೆ ಏನು
ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ 1 ಇರೋದ್ರಿಂದ ತೊಂದರೆ ಇಲ್ಲ, ಡೈರೆಕ್ಟ್ ಆಗಿ ಬರಿಬಹುದು ನಾವು. ಎಂ ಪ್ಲಸ್ ಏನ್ ಬರುತ್ತೆ ಮೈನಸ್ ಬಿ ಬೈ ಎ. ಬಿ ಅಂತಂದ್ರೆ 3, ಸೊ ಮೈನಸ್ 3 ಬೈ ಎ ಅಂದ್ರೆ 1. ಇಲ್ಲಿ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಜೀರೋಸ್ ಏನ್ ಬರುತ್ತೆ ಎಂ ಇಂಟು ಎನ್. ಸಿ ಬೈ ಎ, ಸಿ ಅಂತಂದ್ರೆ 2 ಇದೆ, ಎ ಅಂತಂದ್ರೆ 1 ಇದೆ. ನೋಡಿ ಸಮ್ -3 ಪ್ರಾಡಕ್ಟ್ 2 ಕೊಟ್ಟಿದ್ದಾನೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಅದೇ ರೀತಿ ನೀವೇನಾದ್ರೂ ಬಿ ಸಿ ಡಿ ಗೆ ವೆರಿಫೈ ಮಾಡಿದ್ರೆ ಆಪ್ಷನ್ಸ್ ಬೇರೆ ಬೇರೆ ಬರುತ್ತೆ. ನೋಡಿ ಇಲ್ಲಿ ಬಿ ಗೆ ಬಂದ್ರೆ ಸಮ್ ಆಫ್ ಜೀರೋಸ್ ಏನ್ ಬರುತ್ತೆ ಅಂದ್ರೆ ಮೈನಸ್ ಬಿ, ಬಿ ಅಂದ್ರೆ -3 ಬೈ ಎ ಅಂದ್ರೆ 1 ಇದೆ. ಸೊ ಸಮ್ 3 ಬಂತು. ಇಲ್ಲಿ ಸಮ್ -3 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಆಪ್ಷನ್ ಬಿ ರಾಂಗ್ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಆಪ್ಷನ್ ಸಿ ಬಂದ್ರೆ ಸಮ್ ಏನ್ ಬರುತ್ತೆ ಅಂತಂದ್ರೆ ಸಮ್ ಮೈನಸ್ ಬಿ ಅಂತಂದ್ರೆ 3ನೇ ಇದೆ, ಸೊ -3 ತೊಂದರೆ ಇಲ್ಲ. ಇನ್ನು ಪ್ರಾಡಕ್ಟ್ ಅಂತ ಬಂದಾಗ ಸಿ ಬೈ ಎ ಇದೆ, ಬಟ್ ಸಿ ಅಂದ್ರೆ ಇಲ್ಲಿ -2 ಇದೆ, ಆದ್ರೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಅಲ್ಲಿ 2 ಇದೆ. ಸೊ ಆಪ್ಷನ್ ಸಿ ಇಸ್ ರಾಂಗ್. ಸಿಮಿಲರ್ಲಿ ಇಲ್ಲಿ -3 ಇದೆ, ಇಲ್ಲಿ -3 ಅಂತಂದ್ರೆ ಇಲ್ಲಿ -3 ಬರಕ್ ಸಾಧ್ಯ ಇಲ್ಲ. ಸೊ ಆಪ್ಷನ್ ಡಿ ಕೂಡ ರಾಂಗ್. ಸೊ ಈ ರೀತಿನಾದ್ರೂ ಮಾಡ್ಬೋದು, ಅಥವಾ ಈ ಫಾರ್ಮುಲಾ ಗೊತ್ತಿತ್ತು ನಿಮಗೆ ಅಂತಂದ್ರೆ, ಈ ರಿಸಲ್ಟ್ ಗೊತ್ತಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಈಕ್ವೇಷನ್ಸ್ ಅಥವಾ ಪಾಲಿನಾಮಿಯಲ್ ಸಿಕ್ಬಿಡ್ತದೆ ನಿಮಗೆ. ಸೊ ಇದು ಯಾವಾಗ ಅಪ್ಲೈ ಆಗುತ್ತೆ? ಇದು ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ ಸಮ್ ಆಫ್ ಜೀರೋಸ್ ಮತ್ತು ಪ್ರಾಡಕ್ಟ್ ಆಫ್ ಜೀರೋಸ್ ಕೊಟ್ಟಾಗ ಎಕ್ಸ್ಪ್ರೆಷನ್ ಯಾವ ರೀತಿ ಇರುತ್ತೆ, ಪಾಲಿನಾಮಿಯಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಬರೆಯೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ನಾವು. 3 ನಾಣ್ಯಗಳನ್ನು ಏಕಕಾಲದಲ್ಲಿ 200 ಬಾರಿ ಚಿಮ್ಮಲಾಗಿದೆ. ವಿವಿಧ ಫಲಿತಗಳ ಆವೃತ್ತಿಯನ್ನು ಈ ಕೆಳಗೆ ಕೊಡಲಾಗಿದೆ. ರಿಸಲ್ಟ್ಸ್ ಏನು ಅಂತಂದ್ರೆ ಔಟ್ಕಮ್ಗಳು 3 ಶಿರ ಬರುವಂತಹದ್ದು 23 ಸಾರಿ ಫ್ರೀಕ್ವೆನ್ಸಿ ಇದೆ, 2 ಶಿರ 72, 1 ಶಿರ 77, ಶಿರವಲ್ಲ 28. 3 ನಾಣ್ಯಗಳನ್ನು ಒಮ್ಮೆಲೆ ಮತ್ತೊಮ್ಮೆ ಚಿಮ್ಮಿದಾಗ 2 ಶಿರ ಮೇಲೆ ಬರುವ ಸಂಭವನೀಯತೆಯು. 3 coins are tossed simultaneously 200 times with the following frequencies of different outcomes. 200 ಟೈಮ್ಸ್ ಟಾಸ್ ಮಾಡಿ ಅದು ಎಷ್ಟು ಸಾರಿ ಬಂದಿದೆ ಅಂತ ಇಲ್ಲಿ ನೋಟ್ ಮಾಡ್ಕೊಂಡಿದ್ದಾರೆ. 3 ಹೆಡ್ಸ್ ಎಷ್ಟು ಸಾರಿ ಬಂದಿದೆ ಅಂದ್ರೆ 23 ಟೈಮ್ಸ್, 2 ಹೆಡ್ಸ್ 72 ಟೈಮ್ಸ್, 1 ಹೆಡ್ 77, ನೋ ಹೆಡ್ 28. If the 3 coins are tossed simultaneously, tossed again, the probability of 2 heads coming up is. ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಟೋಟಲ್ ಎನ್ ಆಫ್ ಎಸ್ ಎಷ್ಟಿದೆ ಅಂತಂದ್ರೆ 200 ಟೈಮ್ಸ್ ಟಾಸ್ ಮಾಡಿದ್ರಿಂದ ಎನ್ ಆಫ್ ಎಸ್ ವಿಲ್ ಬಿ ಈಕ್ವಲ್ ಟು 200. ಇನ್ನು ಈವೆಂಟ್ ನಮಗೆ ಅಕ್ಕರ್ ಆಗ್ಬೇಕಾಗಿರೋದು ಎನ್ ಆಫ್ ಇ ಎಷ್ಟು ಸಾರಿ 2 ಹೆಡ್ಸ್ ಅಂತ ಹೇಳಿದಾನೆ. ಸೊ 2 ಹೆಡ್ಸ್ ಎಷ್ಟಿದೆ ಇಲ್ಲಿ 72. ಸೊ ಪ್ರೊಬಾಬಿಲಿಟಿ ಆಫ್ ಇ ಈಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಸೊ ಇಟ್ ಈಸ್ ಈಕ್ವಲ್ ಟು 72 ಡಿವೈಡೆಡ್ ಬೈ 200. 72 divided by 200. ಆಪ್ಷನ್ ಎ ಇಸ್ ಕರೆಕ್ಟ್. ಕೊಟ್ಟಿರುವ ಚಿತ್ರದಲ್ಲಿ ಎಡಿಯು ತ್ರಿಭುಜ ಎಬಿಸಿಯ ಮಧ್ಯರೇಖೆ. ಟ್ರಯಾಂಗಲ್ ಎಬಿಡಿ ಮತ್ತು ಎಸಿಡಿ ವಿಸ್ತೀರ್ಣಗಳ ಅನುಪಾತ. ಇನ್ ದ ಗಿವನ್ ಫಿಗರ್ ಎಡಿ ಈಸ್ ದ ಮೀಡಿಯನ್ ಆಫ್ ಟ್ರಯಾಂಗಲ್ ಎಬಿಸಿ. ದ ರೇಷಿಯೋ ಆಫ್ ಏರಿಯಾಸ್ ಆಫ್ ಟ್ರಯಾಂಗಲ್ ಎಬಿಡಿ ಅಂಡ್ ಟ್ರಯಾಂಗಲ್ ಎಸಿಡಿ ರೆಸ್ಪೆಕ್ಟಿವ್ಲಿ ಈಸ್. ಇದೊಂದು ರಿಸಲ್ಟ್ ಗೊತ್ತಿರಬೇಕು ನಿಮಗೆ. ಯಾವುದೇ ಒಂದು ಟ್ರಯಾಂಗಲ್ ಇದ್ದಾಗ ಆ ಟ್ರಯಾಂಗಲ್ ಅಲ್ಲಿ ಒಂದು ಮೀಡಿಯನ್ ಅನ್ನ ನಾವು ಡ್ರಾ ಮಾಡಿದ್ರೆ ಈ ಮೀಡಿಯನ್ 2 ಟ್ರಯಾಂಗಲ್ ಗಳನ್ನ ಫಾರ್ಮ್ ಮಾಡುತ್ತೆ ಮತ್ತು ಆ 2 ಟ್ರಯಾಂಗಲ್ ಗಳ ಏರಿಯಾ ಈಕ್ವಲ್ ಆಗಿರುತ್ತೆ. ಈ ಒಂದು ರಿಸಲ್ಟ್ ನಿಮಗೆ ಗೊತ್ತಿರಬೇಕು. ಇದೇನಿದು? ಇನ್ ಎನಿ ಟ್ರಯಾಂಗಲ್ ಎ ಮೀಡಿಯನ್ ಡ್ರಾನ್ ಇನ್ ದ ಟ್ರಯಾಂಗಲ್ ವಿಲ್ ಡಿವೈಡ್ 2 ಟ್ರಯಾಂಗಲ್ಸ್ ವಿತ್ ಈಕ್ವಲ್ ಏರಿಯಾ. 2 ಟ್ರಯಾಂಗಲ್ ಗಳ ಏರಿಯಾ ಇಲ್ಲಿ ಸೇಮ್ ಇರುತ್ತೆ. ಇಲ್ಲಿ 2 ಟ್ರಯಾಂಗಲ್ ಯಾವ್ದಿದೆ ಅಂತಂದ್ರೆ ಎ ಬಿ ಡಿ, ಈ ಕಡೆ ಒಂದು ಟ್ರಯಾಂಗಲ್ ಇದೆ, ಅದೇ ರೀತಿ ಎ ಸಿ ಡಿ ಅಂತ 2 ಟ್ರಯಾಂಗಲ್ ಇದೆ, ಮತ್ತು ಎ ಡಿ ಅನ್ನೋದು ಮೀಡಿಯನ್ ಆಗಿರೋದ್ರಿಂದ ಈ 2 ಟ್ರಯಾಂಗಲ್ ಗಳ ಏರಿಯಾ ಈಕ್ವಲ್ ಆಗಿರುತ್ತೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಇದೇನಿದು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಸಿ ಡಿ. ಸೊ ಇದನ್ನ ಈ ಕಡೆ ತಗೊಂಡ್ಬಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಸಿ ಡಿ. ಸೊ ಇಟ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ ಏನಿಲ್ಲ ಅಂತಂದ್ರು 1 ಇರುತ್ತೆ. ಇದು ಈ ಕಡೆ ತಂದಿದ್ದೀವಲ್ಲ 1. ಸೊ ಏರಿಯಾ ಏನಾಗಿದೆ ಇಲ್ಲಿ ಸೇಮ್ ಇರೋದ್ರಿಂದ 1:1 ಇರುತ್ತೆ ಯಾವಾಗಲೂ 1:1. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. 600 ರೂಪಾಯಿಗಳು ವಾರ್ಷಿಕ ಶೇಕಡ 8ರ ಸರಳ ಬಡ್ಡಿಯಂತೆ 4 ವರ್ಷಗಳಿಗೆ ಎಷ್ಟು ಮೊತ್ತವಾಗುವುದು? ವಾಟ್ ಸಮ್ ವಿಲ್ ಅಮೌಂಟ್
to rupees 600 in 4 years at 8% per annum at simple interest. ಇಲ್ಲಿ ಆಪ್ಷನ್ಸ್ ತಪ್ಪು ಕೊಟ್ಟಿದ್ದಾರೆ. ಇದು ಕೀ ಆನ್ಸರ್ ಅಲ್ಲೂ ಕೂಡ ಇದಕ್ಕೆ ಏನಂದ್ರೆ ಗ್ರೇಸ್ ಮಾರ್ಕ್ಸ್ ಇದೆ ಇದಕ್ಕೆ, ಯಾಕಂದ್ರೆ 4 ಆಪ್ಷನ್ಸ್ ರಾಂಗ್ ಇದೆ ಇದರಲ್ಲಿ. ಬಟ್ ಎನಿಹೌ ಒಂದು ವೇಳೆ ಆನ್ಸರ್ ಬರೋದಾದ್ರೆ ಏನು ಬರ್ತಿತ್ತು ಅಂತ ನಾವು ಒಂದ್ಸರಿ ಚೆಕ್ ಮಾಡೋಣ. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅಸಲು ಎಷ್ಟಿದೆ ಅಂತಂದ್ರೆ 600 ರೂಪಾಯಿ ಇದೆ. ಇನ್ನು ಟೈಮ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 4 years, 4 ವರ್ಷ ಟೈಮು. ಇನ್ನು ರೇಟ್ ಆಫ್ ಇಂಟ್ರೆಸ್ಟ್ 8% ಇದೆ. ಅವ್ರು ಕೇಳಿರೋದು ಅಮೌಂಟ್. ಫಸ್ಟ್ಗೆ ನಾವೇನ್ ಮಾಡೋಣ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯೋಣ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR/100. PTR/100. P ಅಂದ್ರೆ 600, 4, 8/100 ಡಿವೈಡ್ ಮಾಡಿದ್ರೆ 8×32 ಇಂಟು 6, 6×12, 18×19, 192. ಇದೇನಿದು ಬರೀ ಇಂಟ್ರೆಸ್ಟ್. ಇದು ಇಂಟ್ರೆಸ್ಟ್. ಅವರು ಅಮೌಂಟ್ ಅಂತ ಕೇಳಿದ್ದಾರೆ, ಮೊತ್ತ ಅಂತ ಕೇಳಿದ್ರಿಂದ ಇಂಟ್ರೆಸ್ಟ್ ಪ್ಲಸ್ ಏನ್ ಮಾಡಬೇಕು, ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್ ಅಮೌಂಟ್ ಎರಡನ್ನೂ ಆಡ್ ಮಾಡಬೇಕು. ಸೊ 192 ಪ್ಲಸ್ 600 ಆಡ್ ಮಾಡಿದ್ರೆ ವಿ ಗೆಟ್ 792. ಬಟ್ ಆಪ್ಷನ್ಸ್ ಅಲ್ಲಿ ಎಲ್ಲೂ ಇಲ್ಲ, ಇದೇ ಅಲ್ಲ ಮೊತ್ತ ಅಂತ ಅಂಡರ್ಲೈನ್ ಮಾಡಿರೋದು. 792 ಬರಬೇಕು. ಕ್ವಶನ್ ರಾಂಗ್ ಇದೆ. ಕ್ವಶನ್ ಅಂತಂದ್ರೆ ಆಪ್ಷನ್ಸ್ ರಾಂಗ್ ಕೊಟ್ಟಿದ್ದಾರೆ. 3 ಆಯಾಮಗಳ ಘನಾಕೃತಿ, ಘನದ ಮುಖಗಳು. ದ ಫೇಸಸ್ ಆಫ್ 3 dimensional ಆಬ್ಜೆಕ್ಟ್ ಕ್ಯೂಬ್ ಈಸ್. ಒಂದು ಕ್ಯೂಬ್ ಇದೆ ಅಂತಂದ್ರೆ ಅದಕ್ಕೆ ಫೇಸಸ್ ಇರುತ್ತೆ, 6 ಫೇಸಸ್ ಇರುತ್ತಲ್ಲ, ಆ ಫೇಸ್ಗಳು ಯಾವ ಶೇಪ್ ಅಲ್ಲಿ ಇರುತ್ತೆ ಅಂತೇಳಿ ಇಲ್ಲಿ ಕೇಳಿದ್ದಾರೆ. ಯಾವ ಶೇಪ್ ಅಲ್ಲಿ ಇರುತ್ತೆ ಅಂತಂದ್ರೆ ಸ್ಕ್ವೇರ್ ಶೇಪ್ ಅಲ್ಲಿ ಇರುತ್ತೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ರೆಕ್ಟಾಂಗಲ್ ಶೇಪ್ ಅಲ್ಲಿ ಯಾವ್ದು ಇರುತ್ತೆ ಅಂದ್ರೆ ಕ್ಯೂಬಾಯ್ಡ್ ಇರುತ್ತೆ. ಸೊ ಮುಖಗಳು ಚೌಕಾಕಾರವಾಗಿರುತ್ತವೆ. ಆಪ್ಷನ್ ಎ ಇಸ್ ಕರೆಕ್ಟ್. ಪೂರಕ ಕೋನಗಳಲ್ಲಿ ಒಂದು ಕೋನವು ಇನ್ನೊಂದರ 5ರಷ್ಟು ಇದೆ, ಆಗ ಅದರ ಜೋಡಿ ಕೋನಗಳು. ಪೂರಕ ಕೋನಗಳು ಅಂತಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್ಸ್. ಇಫ್ an angle is 5 times of its complementary angle, then pair of angles is. ಕಾಂಪ್ಲಿಮೆಂಟರಿ ಆಂಗಲ್ ಅಂತಂದ್ರೆ ಸಮ್ ಆಫ್ 2 angles is equal to 90 ಡಿಗ್ರಿ. ಒಂದ್ ವೇಳೆ ಸಮ್ ಆಫ್ 2 angles equal to 180 ಡಿಗ್ರಿ ಇತ್ತು ಅಂತಂದ್ರೆ ಅವಾಗ ಆ 2 ಆಂಗಲ್ಗಳನ್ನು ನಾವೇನ್ ಕರಿತೀವಿ, ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಇಲ್ಲಿ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಹೇಳಿರೋದ್ರಿಂದ ಎರಡನ್ನ ಆಡ್ ಮಾಡಿದ್ರೆ 90 ಡಿಗ್ರಿ ಬರಬೇಕು. 1 angle is 5 times the other ಅಂತ ಹೇಳಿದ್ದೇನೆ. ಸಪೋಸ್ 1 angle x ಆಗಿದ್ರೆ ಇನ್ನೊಂದು ಆಂಗಲ್ 5x ಆಗಿರುತ್ತೆ. ಇವು ಕಾಂಪ್ಲಿಮೆಂಟರಿ ಆಂಗಲ್ ಆಗಿರೋದ್ರಿಂದ ಎರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರಬೇಕು, 90 ಡಿಗ್ರಿ ಬರಬೇಕು. ಸೊ x ಪ್ಲಸ್ 5x ಅಂತಂದ್ರೆ 6x ಈಕ್ವಲ್ ಟು 90 ಡಿವೈಡ್ ಮಾಡಿ 6 6 6, 3 ಉಳಿತು, 6 30. ಸೊ x ಈಕ್ವಲ್ ಟು 15 ಡಿಗ್ರಿ ಅಂದ್ರೆ ಮೊದಲನೇ ಕೋನ ಎಷ್ಟು ಡಿಗ್ರಿ, 15 ಡಿಗ್ರಿ. ಇನ್ನು ಎರಡನೇ ಕೋನ 5 ಇಂಟು x ಅಂತ ಇದೆ. ಸೊ 5 ಇಂಟು 15, 15 5 75 ಡಿಗ್ರಿ. ಸೊ ಒಂದು ಕೋನ 15 ಡಿಗ್ರಿ, ಇನ್ನೊಂದು ಕೋನ 75 ಡಿಗ್ರಿ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಇನ್ನು ಆಪ್ಷನ್ಸ್ ಇಂದ ಡೈರೆಕ್ಟ್ ಆಗಿ ಇಷ್ಟೆಲ್ಲ ಮಾಡ್ದೇನೆ ಬರೀ ಆಪ್ಷನ್ಸ್ ಇಂದ ಕೂಡ ನಾವಿಲ್ಲಿ ವೆರಿಫೈ ಮಾಡಬಹುದು. ಒಂದು ಕೋನ ಇನ್ನೊಂದರ 5ರಷ್ಟು ಅಂತ ಹೇಳಿದಾನೆ. ಸೊ ಈ ಒಂದು ಡಾಟಾನ ನಾವು ಇಲ್ಲಿ ನೋಡಬೇಕು. ಇಲ್ಲಿ 2 45 45 ಇದೆ ಅಂತಂದ್ರೆ 2 ಕೋನಗಳು ಸಮ ಆಯಿತು. ಬಟ್ ಆಕ್ಚುಲಿ ನಮ್ಗೆ ಬೇಕಾಗಿರೋದು ಒಂದು ಇನ್ನೊಂದರ 5ರಷ್ಟು ಬೇಕು. ಇಲ್ಲಿ ಸಮ ಇರೋದ್ರಿಂದ ಆಪ್ಷನ್ ಎ ರಾಂಗ್. ಇನ್ನು ಎರಡನೇ ಆಪ್ಷನ್ ಬಂದ್ರೆ ಒಂದು ಕೋನ 15 ಇದೆ, ಇನ್ನೊಂದು 60 ಇದೆ ಅಂತಂದ್ರೆ 15ನ್ನ 4 ಪಟ್ಟು ಮಾಡಿದ್ರೆ 60 ಬರುತ್ತೆ. 15 4 60 ಅಂದ್ರೆ ಇಲ್ಲಿ 5ರಷ್ಟು ಅಂತ ಹೇಳಿದ್ರೆ, ಆದ್ರೆ ಇಲ್ಲಿ 4ರಷ್ಟಿದೆ. ಸೊ ಆಪ್ಷನ್ ಬಿ ರಾಂಗ್. ಇನ್ನು 55 35ಕ್ಕೆ 5 ಪಟ್ಟು ಮಾಡಿದ್ರೆ 55 ಬರಲ್ಲ. 35ರ 5 ಪಟ್ಟು ಎಷ್ಟು ಬರುತ್ತೆ ಅಂದ್ರೆ 5 5 25, 5 3 15 16 17, 175 ಬರ್ತದೆ. ಸೊ 35ರ 5 ಪಟ್ಟು ಅಂತಂದ್ರೆ 175 ಬರಬೇಕು. ಇಲ್ಲಿ 55 ಕೊಟ್ಟಿದ್ದಾನೆ. ಸೊ ಆಪ್ಷನ್ ಸಿ ಕೂಡ ರಾಂಗ್. ಆಪ್ಷನ್ ಡಿ ಇಸ್ ಕರೆಕ್ಟ್. ಈ ರೀತಿ ಕೂಡ ಮಾಡಬಹುದು, ಅಥವಾ ಇಲ್ಲೇನು ಸ್ಟ್ಯಾಂಡರ್ಡ್ ಮೆಥಡ್ ಇದೆ, ಈ ಮೆಥಡ್ ಇಂದ ಕೂಡ ನೀವು ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್, x to the power of x root x equal to x root x to the power of x ಆದರೆ x. If x to the power of x root x equal to x root x to the power of x, then x equals. ಬಹಳ ಚೆನ್ನಾಗಿದೆ ಕ್ವಶನ್ ಇದು. x to the power of x root x is equal to x root x to the power of x. ಇಷ್ಟಿದೆ. x to the power of x, ಇಲ್ಲಿ ಪವರ್ ಏನಿಲ್ಲ ಅಂದ್ರೆ 1 ಇರುತ್ತೆ ಇಲ್ಲಿ, ಇಂಟು
ರೂಟ್ ಎಕ್ಸ್ ಅನ್ನ ಪವರ್ ಫಾರ್ಮುಲೆ ಅಥವಾ ಎಕ್ಸ್ಪೋನೆಂಟ್ ಫಾರ್ಮುಲೆ ಬರೆದ್ರೆ ಎಕ್ಸ್ ಟು ದ ಪವರ್ ಆಫ್ 1/2 ಆಗುತ್ತೆ ಈಕ್ವಲ್ಸ್ ಟು ಎಕ್ಸ್ ಇಂಟು ಸೇಮ್ ಅದೇ ರೀತಿ ರೂಟ್ ಎಕ್ಸ್ ಅಂತಂದ್ರೆ ಎಕ್ಸ್ ಟು ದ ಪವರ್ ಆಫ್ 1/2 ಇಲ್ಲೇನಿಲ್ಲ 1 ಇರ್ತದೆ ಹೋಲ್ ಟು ದ ಪವರ್ ಆಫ್ ಎಕ್ಸ್ ಇದೆ ಇಲ್ಲಿ ಅಗೇನ್ ಎಕ್ಸ್ ಟು ದ ಪವರ್ ಆಫ್ ಎಕ್ಸ್ ಇಲ್ಲಿ ನೋಡಿ ಇಲ್ಲಿ ಬೇಸ್ಗಳು ಸೇಮ್ ಇದೆ ಸೊ ಎಕ್ಸ್ಪೋನೆಂಟ್ ಗಳನ್ನ ನಾವೇನ್ ಮಾಡಬಹುದು ಆಡ್ ಮಾಡಬಹುದು ಫಸ್ಟ್ ಪವರ್ 1 ಇದೆ ನೆಕ್ಸ್ಟ್ ಪವರ್ 1/2 ಇದೆ ಎರಡನ್ನು ಆಡ್ ಮಾಡಿದ್ರೆ 1 + 1/2 2 2 2 + 1 3 ಸೊ ವಿ ಗೆಟ್ 3/2 ಸೊ x to the power of 3/2 it is equal to again ಇದು ಕೂಡ ಸೇಮ್ ಇರೋದ್ರಿಂದ x to the power of 3/2 whole to the power of x ಆಗುತ್ತೆ again x to the power of 3/2 is equal to x to the power of ನೋಡಿ ಇದು a to the power of m whole to the power of n ಫಾರ್ಮುಲಾ ಇದೆ a to the power of m 3/2 whole to the power of n x ಇದೆ ಸೊ ಇದನ್ನ ನಾವೇನಂತ ಬರೀಬಹುದು a to the power of m into n ಈ m ಮತ್ತು n ಗಳನ್ನ ಮಲ್ಟಿಪ್ಲೈ ಮಾಡಿ ಬಿಡಬಹುದು ಸೊ 3/2 ಮತ್ತು x ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ we get 3x/2 therefore x to the power of 3x/2 now taking log on both side ಎರಡು ಕಡೆ log ತಗೊಂಡ್ರೆ log of x to the power of x to the power 3/2 is equal to log of x to the power of 3x/2 ಇಷ್ಟಿದೆ ಈಗ log m to the power n ಅಂತ ಇದ್ರೆ n ಅನ್ನು ನಾವು ಕೆಳಗಡೆ ತಗೊಳ್ತೀವಿ ಅಂದ್ರೆ ಮುಂದೆ ತಗೊಳ್ತೀವಿ ಇಲ್ಲಿ n log m ಆಗುತ್ತೆ n log m ಸೊ ಇಲ್ಲಿ ಪವರ್ ಅಲ್ಲಿ ಏನಿದೆ x to the power of 3/2 ಅಂತ ಇದೆ ಇದು ಮುಂದೆ ಬರುತ್ತೆ ಇಲ್ಲಿ ಪವರ್ ಅಲ್ಲಿ 3x/2 ಇದೆ ಅದು ಇಲ್ಲಿ ಮುಂದೆ ಬರುತ್ತೆ ಸೊ ಇದು ಮುಂದೆ ಬಂದ್ರೆ x to the power of 3/2 into log x is equal to 3x/2 into log x ಮತ್ತು log x ನ ಎರಡನ್ನು ಕ್ಯಾನ್ಸಲ್ ಮಾಡಬಾರ್ದು ಯಾಕಂದ್ರೆ log x 0 ಕೂಡ ಆಗುತ್ತೆ ಯಾವಾಗ when x is equal to 1 then the value of log x will be equal to 0 ಸೊ 0 ಆಗೋದ್ರಿಂದ ಈ ರೀತಿ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಾರ್ದು 0 ಆಗೋದೇ ಇಲ್ಲ ಅಂತ ನಮಗೆ ಕನ್ಫರ್ಮ್ ಇದ್ದಾಗ ಮಾತ್ರ ಕ್ಯಾನ್ಸಲ್ ಮಾಡಬಹುದು ಇಲ್ಲಿ 0 ಆಗಂತ ಚಾನ್ಸಸ್ ಇರೋದ್ರಿಂದ ವಿ ಶುಡ್ ನಾಟ್ ಕ್ಯಾನ್ಸಲ್ log x ಹಾಗಾದ್ರೆ ಏನ್ ಮಾಡ್ಬೇಕು ಈಗ ನೆಕ್ಸ್ಟ್ ಅಂತಂದ್ರೆ ಕಾಮನ್ ತೆಗಿಯೋಣ ಕಾಮನ್ ಅಲ್ಲ ಅದಕ್ಕೂ ಮುಂಚೆ ಈ ಎರಡನ್ನು ಈ ಕಡೆ ತಗೊಂಡ್ಬೇಡ x to the power of 3/2 log x ಈ ಟರ್ಮ್ನು ಲೆಫ್ಟ್ ಸೈಡ್ ತಗೊಂಡ್ಬಿಡ್ತೀನಿ ಮೈನಸ್ 3x/2 ಇಂಟು ಲಾಗ್ ಎಕ್ಸ್ ಈಕ್ವಲ್ಸ್ ಟು 0 ಈಗ ಲಾಗ್ ಎಕ್ಸ್ ಕಾಮನ್ ತೆಗೆದ್ರೆ ಲಾಗ್ ಎಕ್ಸ್ ಇಂಟು x to the power of 3/2 ಮೈನಸ್ ಲಾಗ್ ಎಕ್ಸ್ ಕಾಮನ್ ಬಂದಿರೋದ್ರಿಂದ 3x/2 ಈಕ್ವಲ್ಸ್ ಟು 0 ಸೊ ದಿಸ್ ಹ್ಯಾಪನ್ಸ್ ಓನ್ಲಿ ವೆನ್ log x equal to 0 or x to the power of 3/2 minus 3x/2 is equal to 0 ಒಂದು log x 0 ಆಗಬೇಕು ಇಲ್ಲ ಈ ಬ್ರಾಕೆಟ್ 0 ಆಗಬೇಕು log x 0 ಆಗೋದು ಯಾವಾಗ ಅಂತಂದ್ರೆ when x is equal to 1 x equal to 1 ಆಯಿತು ಅಂತಂದ್ರೆ log x 0 ಆಗುತ್ತೆ ಆದ್ರೆ ಇಲ್ಲಿ ಆಪ್ಷನ್ ನಲ್ಲಿ 1 ಇಲ್ಲ ಹಾಗಾಗಿ ಇದನ್ನ ನಾವೇನ್ ಮಾಡಬಹುದು ಅಂತಂದ್ರೆ ಇಗ್ನೋರ್ ಮಾಡಬಹುದು ಈಗ ಇಲ್ಲಿಗೆ ಬರೋಣ x to the power of 3/2 minus 3x/2 ಅಂತ ಇದೆ ಇದರಿಂದ x ನ ಕಾಮನ್ ತೆಗೆದ್ರೆ x to the power of 3/2 ಇದೇನಾಗುತ್ತೆ ಅಂದ್ರೆ x to the power of 1/2 ಆಗುತ್ತೆ ಯಾಕಂದ್ರೆ x to the power of 3/2 ಬರಬೇಕು ಅಂತಂದ್ರೆ x into x to the power of 1/2 ಅಂತ ಇತ್ತು x into x to the power of 1/2 ನ ನಾವು ಬೇಸ್ಗಳು ಸೇಮ್ ಇರೋದ್ರಿಂದ ಎಕ್ಸ್ಪೋನೆಂಟ್ ಗಳನ್ನ ಆಡ್ ಮಾಡಿದ್ವಿ 1 + 1/2 ಹೋಗಿ 3/2 ಆಗಿತ್ತು ಸೊ ಇಲ್ಲಿರ್ತಕ್ಕಂಥ ಈ ಎಕ್ಸ್ ನ ಕಾಮನ್ ತೆಗೆದಿದ್ದೀನಿ ಸೊ ಉಳಿಯೋದೇನು x to the power of 1/2 ಮೈನಸ್ ಈ ಎಕ್ಸ್ ಕಾಮನ್ ತೆಗೆದಿರೋದ್ರಿಂದ 3/2 ಈಕ್ವಲ್ ಟು 0 ಸೊ ಈಗ ಮತ್ತೆ ಇದು ಯಾವಾಗ ಸಾಧ್ಯ ಆಗುತ್ತಂದ್ರೆ ವೆನ್ x is equal to 0 ಆರ್ ಇದು 0 ಆಗಬೇಕು ಇಲ್ಲ ಈ ಬ್ರಾಕೆಟ್ 0 ಆಗಬೇಕು x to the power of 1/2 ಮೈನಸ್ 3/2 ಇದು 0 ಆಗಬೇಕು ಬಟ್ x cannot be equal to 0 if x is equal to 0 then this is not defined log x ಡಿಫೈನ್ ಆಗಲ್ಲ ಯಾಕಂದ್ರೆ ಈ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಡಿಫೈನ್ ಆಗಬೇಕು x equal to 1 ಆದ್ರೆ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಡಿಫೈನ್ ಆಗುತ್ತೆ
ಆದ್ರೆ ಆಪ್ಷನ್ಸ್ ಅಲ್ಲಿ ಇಲ್ಲ. ಎಕ್ಸ್ ಈಕ್ವಲ್ ಟು 0 ಆದ್ರೆ ಈ ಲಾಗ್ ಎಕ್ಸ್ ಡಿಫೈನ್ ಆಗಲ್ಲ, ಸೊ ಎಕ್ಸ್ ಕೆನಾಟ್ ಬಿ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 0 ತಗೊಳಕ್ಕಾಗಲ್ಲ. ಹಾಗಾದ್ರೆ ಈಗ ಉಳಿದಿರೋದು ನಮ್ಮ ಹತ್ರ ಇದೊಂದೇ ಒಂದು ಇಕ್ವೇಶನ್. ಈಗ ಎಕ್ಸ್ ಟು ದ ಪವರ್ ಆಫ್ 1/2 ಇಸ್ ಈಕ್ವಲ್ ಟು -3/2 ರೈಟ್ ಸೈಡ್ ಬಂದ್ರೆ +3/2. ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ಇಲ್ಲೂ ಸ್ಕ್ವೇರ್ ಆಯ್ತು, ಈ ಕಡೆ ಸ್ಕ್ವೇರ್ ಆಯ್ತು. ಸ್ಕ್ವೇರ್ ಆದ್ರೆ ನೋಡಿ ಸ್ಕ್ವೇರ್ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. ಎಕ್ಸ್ ಟು ದ ಪವರ್ ಆಫ್ 1/2 ಇಸ್ ನಥಿಂಗ್ ಬಟ್ ರೂಟ್ ಎಕ್ಸ್, ಅಥವಾ a to the power of m whole to the power of m, a to the power of m into n, so m into n, so 2 cancel ಆಯ್ತು ಆ ರೀತಿ. ಸೊ ವಿ ಗೆಟ್ x equal to 3/2 ಹೋಲ್ ಸ್ಕ್ವೇರ್ ಇದೆ, 3 ನು ಸ್ಕ್ವೇರ್ ಮಾಡಬಹುದು, 2 ನು ಸ್ಕ್ವೇರ್ ಮಾಡಬಹುದು, therefore 3 square is 9, 2 square is 4, therefore the value of x is equal to 9/4. 1 ಕೂಡ ಆಗೋಂತ ಚಾನ್ಸ್ ಇದೆ, ಆದ್ರೆ ಆಪ್ಷನ್ಸ್ ಅಲ್ಲಿ ಕೊಟ್ಟಿಲ್ಲ, ಹಾಗಾಗಿ 1 ನಾವೇನ್ ಮಾಡಿದೀವಿ, ಇಗ್ನೋರ್ ಮಾಡಿದೀವಿ. Okay, so x equal to 9/4 is the correct answer. So option D is correct. So ಇಲ್ಲಿವರೆಗೆ ಏನಾಯ್ತು ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಯ್ತು ಈ ಪೇಪರ್ ಅಲ್ಲಿ. ಇನ್ನು ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ.